Hello everyone, welcome back to my YouTube channel. This is part 3 video on basics of basics for KSET and NET. And in the previous video we discussed about evolution of eukaryotes and archaea. And as I mentioned before, now in this video I am going to do the comparison between prokaryotic and eukaryotic cell. Okay, and ಸೊ ಇದು ನಾನು ಈ ನೋಟ್ಸು ತುಂಬ ಡೆಪ್ತ್ ಆಗಿದೆ. ಸೊ ಈಗ ಪ್ರೊಕ್ಯಾರಿಯೋಟಿಕ್ ಆ್ಯಂಡ್ ಯುಕ್ಯಾರಿಯೋಟಿಕ್ ಸೆಲ್ ಅಂದರೆ ಲೋಯರ್ ಕ್ಲಾಸಸಲ್ಲಿ ಏನು ಜಸ್ಟ್ ಸಿಂಪಲ್ ಆಗಿ ಸೆಲ್ ವಾಲ್ ಇದೇನೋ ಇಲ್ವೋ ಮತ್ತು ನ್ಯೂಕ್ಲಿಯರ್ ಎನ್ವಲಪ್ ಇದೇನೋ ಇಲ್ವೋ ಆ ಥರ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ನಮಗೆ ಹೈಯರ್ ಲೆವೆಲಲ್ಲಿ ಬೇಕಾಗಿರೋದಕ್ಕೆ ನಾನು ಪ್ರತಿಯೊಂದನ್ನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ ಆಫ್ ದೀಸ್ ವಿಚ್ ಐ ಆಮ್ ಶೋಯಿಂಗ್ ನಾವು ಇದು ಪ್ರೊಕ್ಯಾರಿಯೋಟಿಕ್ ಮತ್ತು ಯುಕ್ಯಾರಿಯೋಟಿಕ್ ಸೆಲ್ ಡಿಫ್ರೆನ್ಸಿಯೇಷನ್ನೇ ಪ್ರತಿಯೊಂದನ್ನು ಇನ್ ಡೆಪ್ತ್ ಆಗಿ ಇದೆ. ದಟ್ಸ್ ವೈ ಇಟ್ ಈಸ್ ಐ ಆಮ್ ಹ್ಯಾವಿಂಗ್ ಎ ಮೋರ್ ನೋಟ್ಸ್ ಹಿಯರ್. ಸೊ ಡೋಂಟ್ ವರಿ, ನಾನು ಅದನ್ನು ನಿಧಾನಕ್ಕೆ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಫೋರ್ ದ್ಯಾಟ್ ಇವಾಗ ನಾನು ಲೋಯರ್ ಕ್ಲಾಸಸಲ್ಲಿ ಅಥವಾ ಸಿಂಪಲ್ ಆಗಿ ಇದನ್ನು ನಾವು KSETಗೋಸ್ಕರ ಪ್ರಿಪೇರ್ ಆಗೋಣ ಈ ನೋಟ್ಸ್ನ. ಬಿಕಾಸ್ ಇನ್ ಡೆಪ್ತಲ್ಲಿ ಕೇಳ್ತಾರೆ ಈ ಸೆಲ್ವಲ್ ಕಾಂಪೋಸಿಷನ್ ಏನು ಅದರಲ್ಲಿ. ಮತ್ತೆ ನಾನು ಯಾವ ಥರ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಪ್ರೊಕ್ಯಾರಿಯೋಟಿಕ್ ಯುಕ್ಯಾರಿಯೋಟಿಕಲ್ಲಿ ಬ್ಯಾಕ್ಟೀರಿಯಾ ಅಂಡ್ ಆರ್ಕಿಯಾ ಕಮ್ಸ್ ಅಂಡರ್ ಪ್ರೊಕ್ಯಾರಿಯೋಟ್ಸ್. ಯುಕ್ಯಾರಿಯೋಟ್ಸಲ್ಲಿ ಫಂಗೈ ಅನಿಮಲ್ ಪ್ಲಾಂಟ್ಸ್ ಬರುತ್ತಲ್ವ. ಸೊ ಇದ್ರದನ್ನ ಮತ್ತು ಇದ್ರದನ್ನ ಸೆಲ್ವಲ್ ಕಂಟೆಂಟ್ ಏನು ಎಲ್ಲದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಿಕಾಸ್ ಅದು 1 ಮಾರ್ಕ್ ಕ್ವಶನ್ಸ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಬಟ್ ಬಿಫೋರ್ ದಟ್ ಸಿಂಪಲ್ ಆಗಿ ಇವನ್ನ ನಾವು ಏನು ಲೋಯರ್ ಕ್ಲಾಸಸಲ್ಲಿ ಓದಿದ್ವಿ ಅದನ್ನ ಒಂದ್ಸಾರಿ ರೀಕಾಲ್ ಮಾಡ್ಕೊಂಡ್ಬಿಡೋಣ. ಫಸ್ಟ್, so differentiation between prokaryotes and eukaryotes. Example, so in prokaryotes we are going to get the bacteria and archaea, and in case of eukaryotes fungi, animals and plants. And coming to the size, when you look at the size will be small and simple, and here in eukaryotes are large and complex. Okay, and here one more point I have to add here is that here the prokaryotes are unicellular and eukaryotes are multicellular. Okay, in the more complex organisms. Next, coming to the nuclear structure and organization. Before that ಇಲ್ಲಿ ಡಯಾಗ್ರಾಮ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಅದರಲ್ಲಿ ನೋಡಿ. And you can see the nuclear plasm, and then you are going to see the nuclear envelope and also nuclear pore. Okay, this is the total structure of the nucleus, right? So ಅದನ್ನು ನಾವು ಇದರಲ್ಲಿ ಪ್ರೊಕ್ಯಾರಿಯೋಟ್ಸಲ್ಲಿ ಹೇಗಿರುತ್ತೆ ಯುಕ್ಯಾರಿಯೋಟ್ಸಲ್ಲಿ ಹೇಗಿರುತ್ತೆ ಅಂತ ನೋಡೋದಾದರೆ, ನ್ಯೂಕ್ಲಿಯಸ್ ಇನ್ ಕೇಸ್ ಆಫ್ ಪ್ರೊಕ್ಯಾರಿಯೋಟ್ಸ್ ಇಟ್ ಈಸ್ ಆಬ್ಸೆಂಟ್, ಇನ್ ಕೇಸ್ ಆಫ್ ಯುಕ್ಯಾರಿಯೋಟ್ಸ್ ಇಟ್ ಈಸ್ ಪ್ರೆಸೆಂಟ್. ಇನ್ ಕೇಸ್ ಆಫ್ ಪ್ರೊಕ್ಯಾರಿಯೋಟ್ಸ್ ನ್ಯೂಕ್ಲಿಯೋಲಸ್ ಈಸ್ ಆಲ್ಸೋ ಆಬ್ಸೆಂಟ್, ಬಟ್ ಇನ್ ಕೇಸ್ ಆಫ್ ಯುಕ್ಯಾರಿಯೋಟ್ಸ್ ನ್ಯೂಕ್ಲಿಯೋಲಸ್ ಈಸ್ ಪ್ರೆಸೆಂಟ್. ಇನ್ ಕೇಸ್ ಆಫ್ ನ್ಯೂಕ್ಲಿಯರ್ ಎನ್ವೆಲಪ್ ಇನ್ ಕೇಸ್ ಆಫ್ ಪ್ರೊಕ್ಯಾರಿಯೋಟ್ಸ್ ಈಸ್ ಆಬ್ಸೆಂಟ್, ಇನ್ ಕೇಸ್ ಆಫ್ ಯುಕ್ಯಾರಿಯೋಟ್ಸ್ ಇಟ್ ಈಸ್ ಪ್ರೆಸೆಂಟ್. Okay, and when you look up the organelles here, there is no, lack means absent. Okay, there is a lack of membrane bound organelles, but in case of eukaryotes it has a membrane bound organelles. Okay, and membrane bound organelles ಅಲ್ಲಿ there will be a single membrane. Andre the if you take this is the cell, so cell is single membrane. Okay, single membrane, or else there will be another kind called double means two. Okay, membranes ಇರುತ್ತೆ. ಆ ಆರ್ಗನಲ್ಸ್ ಯಾವ ಅಂದರೆ ಸಿಂಗಲ್ ಮೆಂಬ್ರೇನ್ ಅಲ್ಲಿ ಲಿಸ್ಟ್ ಮಾಡೋದಾದ್ರೆ ಸಿಂಗಲ್ ಮೆಂಬ್ರೇನ್ ಆರ್ಗನಲ್ಸ್ ಆರ್ actually ER represents endoplasmic reticulum, GC represents Golgi complex. ಇದು ನೆನ್ಪಿಟ್ಕೊಳ್ಳಿ, ನಾನು ಮುಂದೆನೂ ಇದು ಈ ಸಿಂಪಲ್ ಆಗೇನೆ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ER endoplasmic reticulum, GC Golgi complex, peroxisomes, lysosomes, endosomes and vacuoles. These are single membrane organelles which are present in prokaryotes. Okay, ಇದನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ದೀಸ್ ಆರ್ ಇಂಪಾರ್ಟೆಂಟ್. ಸಿಂಗಲ್ ಮೆಂಬ್ರೇನ್ ಆರ್ಗನಲ್ಸ್, ಡಬಲ್ ಮೆಂಬ್ರೇನ್ ಆರ್ಗನಲ್ಸ್. ಇದು ಎಲ್ಲಿ ಯೂಸ್ ಆಗುತ್ತೆ ಗೊತ್ತಾ? ವೈಲ್ ವಿ ಆರ್ ಸ್ಟಡಿಂಗ್ ದ ಸೆಲ್ ಮೆಂಬ್ರೇನ್ ವೇರ್ ದ ಟ್ರಾನ್ಸ್ಪೋರ್ಟ್ ಆಫ್ ಅಯಾನ್ಸ್ ಶುಡ್ ಬಿ ಟೇಕ್ಸ್ ಪ್ಲೇಸ್. ಅದರಲ್ಲಿ ಇವುಗಳು ತುಂಬ ಹೆಲ್ಪ್ ಆಗುತ್ತೆ. ಓಕೆ, ER, GC, peroxisomes, lysosomes, endosomes and vacuoles. And coming to the double membrane organelles, here double membrane organelles are mitochondria, chloroplast and nucleus. Here ಇಲ್ಲೇನಾಗುತ್ತೆ, ಆ ಸೆಲ್ಲಿನ ಮೆಂಬ್ರೇನ್ ಆಗಿರುತ್ತೆ, ಡಬಲ್ ಆಗಿರುತ್ತೆ. ಓಕೆ, ಇಫ್ ಇಟ್ ಇಸ್ ಥಿಂಕ್ ದಿಸ್ ಇಸ್ ದ ಸೆಲ್, ಸೊ the membrane will be double layered. That is mitochondria, chloroplast and nucleus. Okay, and there is a endomembrane system. Okay, what is that endomembrane system here? So endomembrane system is composed of nuclear membrane. It has nuclear membrane plus endoplasmic reticular membrane plus GC Golgi complex membrane, then LY lysosome membrane plus plasma membrane. So total ಆಗಿ ಓವರ್ ಆಲ್ ಇವಷ್ಟು ಸೇರಿಸಿದ್ರೆ ಅದನ್ನು ನಾವೇನಂತ ಹೇಳ್ತೀವಿ, ಎಂಡೋಮೆಂಬ್ರೇನ್ ಸಿಸ್ಟಮ್. ಯಾವುದು? ಐ ರಿಪೀಟ್ ಒನ್ಸ್ ಅಗೇನ್, ನ್ಯೂಕ್ಲಿಯರ್ membrane and then ER membrane plus GC membrane plus lysosomal membrane plus plasma membrane. Okay, all of these forms the endomembrane system. Next, moving on to the DNA. In case of prokaryotes the DNA is circular DNA. In case of eukaryotes it is linear DNA. And coming to the cytoplasm, so it is cell andre this is the cytoplasm, right? Okay,
In this cytoplasm, there is no cytoskeleton in case of prokaryotes, or there is no cytoplasmic streaming. Okay, but in case of eukaryotes there is a cytoskeleton and cytoplasmic streaming. Idru bagge ella in detail agi ee notes na itkondu nanu explain ಮಾಡ್ತೀನಿ. Okay, moving on to the next differences. Seventh one, ribosomes. In case of prokaryotes, it's a smaller ribosomes will be present, which are 70s. Okay, and in case of eukaryotes, it is there will be larger ribosomes which are 80s. 70s andre 30s plus 50s. Larger ribosomes andre 80s andre 40s plus 60s. Okay, next moving on to the cell division, how the cell is going to divide. Here in case of prokaryotes, binary division. Okay, ಇವಾಗ ಒಂದು cell ಇದೆ ಅಂದ್ರೆ ಈ ತರ ಇದು binary division ಆಗುತ್ತೆ. But in case of eukaryotes, mitosis is going to take place. And coming to the sexual reproduction ಹೇಳೋದಾದ್ರೆ, the transfer of DNA fragments that is going to take place by a process known as conjugation. Okay, in case of prokaryotes. In case of eukaryotes, it is meiosis. Okay, next moving on to the cell wall. Cell wall in case of prokaryotes, it is present and it is chemically complex. That's why ಈ ಏರಿಯಾದಿಂದ KSET ಅಲ್ಲಿ ನೆಟ್ಟಲ್ಲಿ ಕ್ವಶನ್ಸ್ಗಳು ಬರುತ್ತೆ, ಬಿಕಾಸ್ ಇಟ್ ಈಸ್ ಕೆಮಿಕಲಿ ಕಾಂಪ್ಲೆಕ್ಸ್. ಓಕೆ, ಇದ್ರ ಬಗ್ಗೆ ಕ್ವಶನ್ಸ್ ಬಂದಿದೆ. ಇದನ್ನ ನಾನು ಇಲ್ಲಿ ನೋಡಿ ಇನ್ ಡೀಟೇಲ್ ಆಗಿ ನೋಟ್ಸ್ನ ಮಾಡಿದ್ದೀನಿ. ಫಂಗಲ್ ಸೆಲ್ ವಾಲು, ಪ್ಲಾಂಟ್ ಸೆಲ್ ವಾಲು, ಬ್ಯಾಕ್ಟೀರಿಯಲ್ ಸೆಲ್ ವಾಲು, and then here you can see archaean cell wall. ಸೊ ಇದನ್ನೆಲ್ಲ ನಾವು ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡೋಣ. ಓಕೆ, ಇದು ನಿಮ್ಗೊಂದು ಓವರ್ ಆಲ್ ಲುಕ್ ಇರಲಿ ಅಂತಂದು ಹೇಳ್ಬಿಟ್ಟು ಮಾಡಿರೋ ನೋಟ್ಸ್ ಇದು. ಓಕೆ, ನಿಮ್ಗೆ ಅರ್ಥ ಆಗಲಿ ಅಂತಂದೇಳಿ. And coming to the eukaryotes present only this cell wall is present only in the plant cells and fungi. Obviously eukaryotes ಅಲ್ಲಿ animals ಬರುತ್ತಲ್ಲ, animals ಅಲ್ಲಿ cell wall absent ಇದೆ ಆಯ್ತಾ, that's why I am not mentioned here. Okay, next moving on to the plasma membrane. Plasma membrane is present in prokaryotes, and plasma membrane is the one which is present in both prokaryotes and eukaryotes. But slight difference ಇದೆ, ಇಲ್ಲಿ plasma membrane lipid bilayer, but here in case of eukaryotes it is phospholipid bilayer with embedded proteins ಕೂಡ ಇರುತ್ತೆ. Okay, next moving on to the centrioles absent in prokaryotes. Centrioles are present in animal cells only. Plants, fungi alli centrioles iralla. Okay, and moving on to next, in case of prokaryotes contains only single chromosome. In case of eukaryotes it contains more than one chromosome. Okay, so ಇದು ಸಿಂಪಲ್ ಆಗಿ ಮಾಡಿರ್ತಕ್ಕಂಥ ಡಿಫ್ರೆನ್ಸ್. ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಅದೇ ಡಿಫ್ರೆನ್ಸ್ನ ಇನ್ ಡೆಪ್ತ್ ಆಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಾವು. ಓಕೆ, ಫಸ್ಟ್ ಆರ್ಗನಿಸಮ್ಸ್ ಇಲ್ಲಿ ಎಕ್ಸಾಂಪಲ್ ಕೊಟ್ಟನಲ್ಲ, ಪ್ರೊಕ್ಯಾರಿಯೋಟ್ಸ್ಗೆ ಬ್ಯಾಕ್ಟೀರಿಯಾ ಆ್ಯಂಡ್ ಆರ್ಕಿಯಾ, ಯುಕ್ಯಾರಿಯೋಟ್ಸ್ಗೆ ಫಂಗೈ, ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್. ನೆಕ್ಸ್ಟ್ ಕಾನ್ಸೆಪ್ಟ್ ನ್ಯೂಕ್ಲಿಯರ್ ಸ್ಟ್ರಕ್ಚರ್ ಆ್ಯಂಡ್ ಆರ್ಗನೈಸೇಷನ್. ಇಯರ್ ಇಲ್ಲಿ ಏನಾಗುತ್ತೆ, ಇನ್ ಕೇಸ್ ಆಫ್ ಪ್ರೊಕ್ಯಾರಿಯೋಟ್ಸ್ ನ್ಯೂಕ್ಲಿಯರ್ ಸ್ಟ್ರಕ್ಚರ್, ದ ಜೆನೆಟಿಕ್ ಮೆಟೀರಿಯಲ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯಾಯ್ಡ್ ಆರ್ ಜೀನೋಪೋರ್. ಓಕೆ, ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಇರ್ತಕ್ಕಂಥ ಜೆನೆಟಿಕ್ ಮೆಟೀರಿಯಲ್ನ ಏನಂತ ಕರೀತಾರೆ, ನ್ಯೂಕ್ಲಿಯಾಯ್ಡ್ ಆರ್ ಜೀನೋಪೋರ್ ಅಂತ ಕರೀತಾರೆ. ಆ್ಯಂಡ್ ಇನ್ case of eukaryotes, obviously we know that we have a nucleus for that. Okay, it contains a well defined nucleus. Next, moving on to the nuclear envelope. Okay, as you see in the diagram, I guess you are able to visible the nuclear envelope, right? That is the nuclear envelope. In case of prokaryotes, nuclear envelope is absent. Okay, ಇದನ್ನ ಹೇಳ್ಬೇಕಾದ್ರೆ ಹೇಳಿದ್ನಲ್ವಾ ಇಲ್ಲಿ, so nuclear envelope is absent. So but in case of prokaryotes, nuclear envelope is present. So nuclear envelope is ಪ್ರೆಸೆಂಟ್ ಅಂತ ಹೇಳಿದ್ನಲ್ಲ. ಸೊ ಇದನ್ನ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಯುಕ್ಯಾರಿಯೋಟ್ಸ್ಗೆ ಏನಿದೆ ಅಂತಂದ್ರೆ, ನ್ಯೂಕ್ಲಿಯರ್ ಎನ್ವೆಲಪ್ ನಾವು ಇಟ್ ಆಲ್ಸೋ ಕಂಟೆನ್ಸ್ ನ್ಯೂಕ್ಲಿಯರ್ ಮೆಂಬ್ರೇನ್, ಓಕೆ, ನ್ಯೂಕ್ಲಿಯರ್ ಲೆಮೈನಾ ಅಂಡ್ ನ್ಯೂಕ್ಲಿಯರ್ ಪೋರ್ ಕಾಂಪ್ಲೆಕ್ಸ್. ಸೊ ಡಯಾಗ್ರಾಮ್ ಅಲ್ಲಿ ನೋಡ್ಬೋದು, ಯು ಕ್ಯಾನ್ ಸಿ ದ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂಡ್ ನ್ಯೂಕ್ಲಿಯರ್ ಲೆಮೈನಾ ಅಂಡ್ ನ್ಯೂಕ್ಲಿಯರ್ ಪೋರ್ ಇರುತ್ತಲ್ವ, ದಟ್ ಈಸ್ ಅ ನ್ಯೂಕ್ಲಿಯರ್ ಪೋರ್. ಓಕೆ, ಸೊ these nuclear pores actually are the gateway for the nuclear import and nuclear export. So ಈ ನ್ಯೂಕ್ಲಿಯಸ್ ಏನಿದೆನೋ, ಫಾರ್ ಎಕ್ಸಾಂಪಲ್, ಸೊ ಐ ಆಮ್ ಗೋಯಿಂಗ್ ಟು ಡ್ರಾ ಹಿಯರ್, ರಫ್ ಡಯಾಗ್ರಾಮ್ ಡ್ರಾ ಮಾಡ್ತಾ ಇದ್ದೀನಿ. ಐ ಆಮ್ ಹೋಪಿಂಗ್ ಇದು ಓಕೆ ಫೈನ್. ಇದು ನ್ಯೂಕ್ಲಿಯಸ್ ಅಂತ ನ್ಯೂಕ್ಲಿಯೋಲಸ್ ಅಂದರೆ ಇದು ನ್ಯೂಕ್ಲಿಯಸ್ ಅಂದರೆ, ಸೊ ಇದು ನ್ಯೂಕ್ಲಿಯರ್ ಪೋರ್ ಅಂತ ಅಂದ್ಕೊಂಡ್ರೆ, ಸೊ ಏನು ಟ್ರಾನ್ಸ್ಪೋರ್ಟ್ ಅಯಾನ್ಸು ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಆಗೋಕ್ಕೆ ಈ ನ್ಯೂಕ್ಲಿಯರ್ ಪೋರು ಹೆಲ್ಪ್ ಮಾಡುತ್ತೆ ಆಯಿತಾ. It is a gateway for the nuclear import and nuclear export. Import andre inside, export andre outside. Okay, outside transport madake. Next, moving on to the nucleolus. Nucleolus is absent in case of prokaryotes, and in case of eukaryotes, nucleolus is present. Okay, nucleolus is present irutte. Then coming to the prokaryotes, contains genes encoding RNAs. Okay, but don't contain a specialized compartment, that is nucleolus. So nucleus absent ide antelva, so adike ಹೇಳಿದ್ದು prokaryotes contain genes encoding RNAs. Genes ಇದೆ, but ಅದಕ್ಕೆ specialized nucleolus compartment ಇಲ್ಲ. Okay, and here nucleolus is the site. Here in case of nucleolus, as I said, nucleolus is present. Nucleolus is the site for what? In case of eukaryotes, it is the site for rRNAs transcription or synthesis, rRNA processing, and third, assembly of rRNAs with protein to form the ribosome. So ribosome formation ಆಗಕ್ಕೂ nucleolus ಅಲ್ಲೇ ಅದೆಲ್ಲ ಆಗೋದು. ಫಾರ್ ಎಕ್ಸಾಂಪಲ್, ಇವಾಗ ನಾವು ನ್ಯೂಕ್ಲಿಯೋಲಸ್ನ ತಗೊಂಡ್ರೆ, ಸೊ ನ್ಯೂಕ್ಲಿಯೋಲಸ್ ಅಲ್ಲಿ ಏನಾಗುತ್ತೆ, ಆ್ಯಂಡ್ ಆಲ್ಸೋ ವಿ ನೋ ದಟ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ RNAs, tRNA,
ಅಲ್ವಾ, mRNA, ಓಕೆ, rRNA. ಓಕೆ, ಸೊ ನಾವಿಲ್ಲಿ ದಿಸ್ ಆರ್ ದ ಟೈಪ್ಸ್ ಆಫ್ RNAs ಅಲ್ವಾ, ವಿ ಆರ್ ಟಾಕಿಂಗ್ ಅಬೌಟ್ ದ rRNAs. ಓಕೆ, rRNAs ನಮ್ಮ ಕ್ವಶನ್ ಬರ್ತೀವಿ, ಹೇಗೆ ಹುಟ್ಟಿದು, ಇವೆಲ್ಲಿಂದ ಬರ್ತಾ ಇದೆ, ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ, ಟ್ರಾನ್ಸ್ಲೇಷನ್ ಆಗುತ್ತೆ, ಸೊ ಅದೆಲ್ಲ ಆಗೋದು ನ್ಯೂಕ್ಲಿಯೋಲಸ್ ಅಲ್ಲಿ. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಅಸ್. ನಿಮಗೆ ಆ್ಯಂಡ್ ಆಲ್ಸೋ ಯು ಮೇ ಹ್ಯಾವ್ ಆಬ್ವಿಯಸ್ಲಿ ಯು ಶುಡ್ ಹ್ಯಾವ್ ಅ ನಾಲೆಜ್ ಅಬೌಟ್ replication, transcription and translation ಅಲ್ವಾ, central dogma, right? So even that is also goes for all the kinds of ಏನೆಲ್ಲ ಜೀನ್ಸ್ ಇದೆ ಅದೆಲ್ಲ ಟ್ರಾನ್ಸ್ಕ್ರೈಬ್ ಆಗಬೇಕು. ಸೊ ಇವಾಗ ಈವನ್ ಫಾರ್ RNAs ಆಲ್ಸೋ ಶುಡ್ ಹ್ಯಾವ್ ಟು ಬಿ ಸಿಂಥಸಿಸ್. ದಟ್ ಪ್ರೋಸೆಸ್ ಇಸ್ ಕಾಲ್ಡ್ rRNA ಟ್ರಾನ್ಸ್ಕ್ರಿಪ್ಷನ್ ಆರ್ ಸಿಂಥಸಿಸ್. ಅದ್ರ ಪ್ರೋಸೆಸಿಂಗ್ ಕೂಡ ಆಗುತ್ತೆ. ಅಂಡ್ ಅಸೆಂಬ್ಲಿ ಆಫ್ ದೀಸ್ rRNAs ವಿತ್ ಪ್ರೋಟೀನ್ಸ್ ಆಕ್ಚುಲಿ ಫಾರ್ಮ್ಸ್ ದ ರೈಬೋಸೋಮ್ಸ್. ರೈಬೋಸೋಮ್ಸ್ ಯಾವ ಥರ ಫಾರ್ಮೇಷನ್ ಆಗಿದೆ, rRNAs ಪ್ಲಸ್ ಪ್ರೋಟೀನ್ಸ್ ಆಕ್ಚುಲಿ ಫಾರ್ಮ್ಸ್ ದ ರೈಬೋಸೋಮ್ಸ್. ಓಕೆ, ನೆಕ್ಸ್ಟ್ ಡಿಫ್ರೆನ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದು ಇಲ್ಲಿ ಕ್ರೋಮೋಸೋಮ್ಸ್. ಸೊ ಪ್ರೊಕ್ಯಾರಿಯೋಟ್ಸ್ ಕಂಟೈನ್ಸ್ ಸಿಂಗಲ್ ಕ್ರೋಮೋಸೋಮ್ ಅಂಡ್ ಯುಕ್ಯಾರಿಯೋಟ್ಸ್ ಕಂಟೈನ್ಸ್ ಮೋರ್ ದನ್ ಒನ್ ಕ್ರೋಮೋಸೋಮ್. ಬಿಫೋರ್ ದಟ್ ಇಲ್ಲಿ ಕ್ರೋಮೋಸೋಮ್ಸ್ ಅಂತ ಹೆಡ್ಲೈನ್ ಹಾಕಿದ್ದೀನಿ ನೋಡಿ. ಸೊ ಬಿಫೋರ್ ದಟ್ ಕ್ರೋಮೋಸೋಮ್ಸ್ ಅಂದರೆ ಏನು ಅಂತಂದೇಳಿ ಅದ್ರ ಬಗ್ಗೆ ನಾನು ಇವಾಗ ಬೇಸಿಕ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಇನ್ ಡೆಪ್ತ್ ಆಗಿ ನಾವು ಕ್ರೋಮೋಸೋಮ್ಸ್ ಆಫ್ ಯುಕ್ಯಾರಿಯೋಟ್ಸ್ ಹೇಗಿರುತ್ತೆ, ಕ್ರೋಮೋಸೋಮ್ಸ್ ಆಫ್ ಆರ್ಕಿಯಾ ಹೇಗಿರುತ್ತೆ, ಕ್ರೋಮೋಸೋಮ್ಸ್ ಆಫ್ ಬ್ಯಾಕ್ಟೀರಿಯಾ ಹೇಗಿರುತ್ತೆ ಅಂತಂದೇಳಿ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ದಟ್ ನಾವು ಟೋಟಲ್ ಆಗಿ ಪ್ರೊಕ್ಯಾರಿಯೋಟಿಕ್ ಕ್ರೋಮೋಸೋಮ್ಸ್, ಯುಕ್ಯಾರಿಯೋಟಿಕ್ ಕ್ರೋಮೋಸೋಮ್ಸ್ ಅಂದರೆ ಹೇಗಿರುತ್ತೆ ಏನು ಅಂತ ನಾಲೆಜ್ನ ತಿಳ್ಕೊಬೋದು, ಕಲಿಬೋದು. ಓಕೆ, ಫಸ್ಟ್ ಐ ವಿಲ್ ಜಸ್ಟ್ ಎಕ್ಸ್ಪ್ಲೈನ್ ದ ಬೇಸಿಕ್ಸ್ ಹಿಯರ್. Okay, then you might have already studied in your lower classes that what are chromosomes ಅಂತ ಹೇಳ್ಬಿಟ್ಟಲ್ವಾ. ಸೊ ಹಿಯರ್ ಐ ಜಸ್ಟ್ ರಿಪೀಟ್ ಒನ್ಸ್ ಅಗೇನ್. ಕ್ರೋಮೋಸೋಮ್ is any kind of genetic material irrespective of cell type and phases of cell cycle. Okay, so chromosome ಅನ್ನೋದು it is a genetic material irrespective of cell type, any kind of cell type. Okay, it is total genetic material. Cell type ಯಾವುದೇ ಆಗಿರ್ಬೋದು, unicellular, multicellular, it may be animal cell, plant cell, whatever it is. Okay, and irrespective of phases of cell cycle. Phases of cell cycle ಅಂದ್ರೆ ಯಾವುದು? ದ ಫೇಸಸ್ ಆಫ್ ಸೆಲ್ ಸೈಕಲ್ ಆರ್ G1 ಫೇಸ್, S ಫೇಸ್, G2 ಫೇಸ್ ಅಂಡ್ M ಫೇಸ್ ಅಲ್ವಾ. ಸೊ ಅದನ್ನು ನಾವು ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇನ್ ಕ್ರೋಮೋಸೋಮ್ ದೇರ್ ಇಸ್ ಅ ಥಿಂಗ್ ಕಾಲ್ಡ್ ಆಸ್ ಕ್ರೋಮ್ಯಾಟಿನ್. ದೆನ್ ವಾಟ್ ಈಸ್ ದಿಸ್ ಕ್ರೋಮ್ಯಾಟಿನ್? ಕ್ರೋಮ್ಯಾಟಿನ್ ಈಸ್ ಎನಿ ಲೋಕಲೈಸ್ಡ್ ಪೋರ್ಷನ್ ಆಫ್ ದ ಕ್ರೋಮೋಸೋಮ್ಸ್. ಸೊ ಇದನ್ನು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ, ಓಕೆ, ಇದನ್ನು ನೀವು ಕ್ರೋಮೋಸೋಮ್ ಅಂತ ತೊಗೊಂಡ್ರೆ, ಓಕೆ, ಐಮ್ ಜಸ್ಟ್ ಡ್ರಾಯಿಂಗ್ ದ ರಫ್ ಡಯಾಗ್ರಾಮ್. ಓಕೆ, ಇದನ್ನು ನಾನು ಕ್ರೋಮೋಸೋಮ್ ಅಂತ ಕನ್ಸಿಡರ್ ಮಾಡಿದರೆ, ಓಕೆ, ಕ್ರೊಮ್ಯಾಟಿನ್ ಏನಂತಂದರೆ ಇಟ್ ಈಸ್ ಆಸ್ ದೇರ್ ಸೇಯಿಂಗ್ ಕ್ರೊಮ್ಯಾಟಿನ್ ಈಸ್ ಎನಿ ಲೋಕಲೈಸ್ಡ್ ಪೋರ್ಷನ್ ಆಫ್ ದ ಕ್ರೋಮೋಸೋಮ್. ಸೊ ಈ ಒಂದು ಪೋರ್ಷನ್ನ ನಾನು ತೊಗೊತೀನಿ ಅಂತಂದರೆ ಇದನ್ನು ನಾವೇನಂತ ಹೇಳ್ಬೋದು, ಕ್ರೊಮ್ಯಾಟಿನ್ ಅಂತ ಹೇಳ್ಬೋದು. ಓಕೆ, ಎನಿ ಲೋಕಲೈಸ್ಡ್ ಪೋರ್ಷನ್ ಆಫ್ ದ ಕ್ರೋಮೋಸೋಮ್ಗೆ ನಾವು ಕ್ರೊಮ್ಯಾಟಿನ್ ಅಂತ ಹೇಳ್ತೀವಿ. ಓಕೆ, ದೀಸ್ ಆರ್ ಆಲ್ ರಫ್ ಡಯಾಗ್ರಾಮ್ಸ್ ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ಐ ಆಮ್ ತುಂಬ ಫಾಸ್ಟಾಗಿ ಡ್ರಾ ಮಾಡ್ತಾ ಇದ್ದೀನಿ. ಐ ಜಸ್ಟ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆದರೆ ಸಾಕು ಅನ್ನೋದು ನನ್ನ ಒಂದು ಒಪಿನಿಯನ್. ಆಯ್ತಾ, ನೆಕ್ಸ್ಟ್ ದಸ್ ಕ್ರೋಮೋಸೋಮ್ಸ್ ಆರ್ ಕಾಂಪೋಸ್ಡ್ ಆಫ್ ಕ್ರೊಮ್ಯಾಟಿನ್. ಸೊ ಕ್ರೋಮೋಸೋಮ್ಸ್ ಯಾವುದರಿಂದ ಮೇಡಪ್ ಆಗಿದೆ? ಕ್ರೊಮ್ಯಾಟಿನಿಂದ ಮೇಡಪ್ ಆಗಿದೆ. ಆ್ಯಂಡ್ ಆಲ್ಸೋ ಸೆಲ್ ಸೈಕಲ್ ಬಗ್ಗೆ ಹೇಳ್ತಾ ಇದ್ನಲ್ವಾ, ಈ ನಾಲೆಡ್ಜು ಇರಲೇಬೇಕು ಟು ಅಂಡರ್ಸ್ಟ್ಯಾಂಡ್ ದಿಸ್. ಸೆಲ್ ಸೈಕಲ್ ಅಂತ ಹೇಳೋದಾದ್ರೆ, ದ ಸೆಲ್ ಸೈಕಲ್ ಈಸ್ ಅಂಡರ್ ಗೋಯಿಂಗ್ ಅ G1 phase, okay, and S phase, G2 phase and M phase. Okay, this is the M phase where here it is mitosis may occur or meiosis may occur. Okay, and this M phase, G2 phase, S phase, G1 phase. ಓಕೆ, G0 ಫೇಸು ಈ ಕಡೆ ಬರುತ್ತೆ. ಓಕೆ, ರೆಸ್ಟಿಂಗ್ ಫೇಸ್ ಅಂತ ಹೇಳ್ಬೋದು. ಓಕೆ, G1 ಇಂದ S, G2 ಆ್ಯಂಡ್ M ಫೇಸಿಂದ ದೆನ್ ಅಗೇನ್ G1 ಫೇಸ್ ಅಲ್ವಾ. ಸೊ ಇಲ್ಲೇನಾಗುತ್ತೆ, ರೆಪ್ಲಿಕೇಶನ್ ಆಗುತ್ತೆ ಅಲ್ವಾ. ಸೊ ಈ ಬೇಸಿಕ್ ನಾಲೆಜು ನಿಮಗೆ ಇರಲಿ. ಓಕೆ, ಇದನ್ನು M ಫೇಸ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ G2, S ಆ್ಯಂಡ್ G1 ಫೇಸ್ನ ನಾವು ಟೋಟಲ್ ಆಗಿ ಏನಂತ ಕರಿತೀವಿ? ಇಂಟರ್ಫೇಸ್ ಅಂತ ಕರಿತೀವಿ. ಓಕೆ, ನೆನ್ಪಿಟ್ಕೊಳ್ಳಿ, ಇಂಟರ್ಫೇಸಲ್ಲಿ ಯಾವ್ದು ಬರುತ್ತೆ? G1, S, G2. ಓಕೆ, ಇಂಟರ್ಫೇಸ್ ಹಿಯರ್ ಅದನ್ನೇ ನಾವು ಹೇಳ್ತಾ ಇರೋದು. ದೀಸ್ ಕ್ರೋಮೋಸೋಮ್ಸ್ ಅಂಡ್ ಇನ್ ಇಂಟರ್ಫೇಸ್ ಆಫ್ ಯುಕ್ಯಾರಿಯೋಟ್ಸ್ ಕ್ರೋಮೋಸೋಮ್ ಆರ್ ಕ್ರೊಮ್ಯಾಟಿನ್ ಈಸ್ ಲೆಸ್ ಕಂಡೆನ್ಸ್ಡ್. ಸೊ ಈ ಕ್ರೋಮೋಸೋಮ್ ಅನ್ನೋದು, ಓಕೆ, ಈ ಕ್ರೋಮೋಸೋಮ್ ಅನ್ನೋದು ಅದು ಇಂಟರ್ಫೇಸಲ್ಲಿದ್ದರೆ, ಇಲ್ಲಿದ್ದರೆ ಆ ಟೈಮಲ್ಲಿ ಇದ್ರೆ ಅದು ಏನಾಗುತ್ತೆ, ಅದು ತುಂಬ ಲೆಸ್ ಕಂಡೆನ್ಸ್ಡ್ ಆಗಿರುತ್ತೆ. ಈ ಥರ ತುಂಬ ಆರಾಮಾಗಿರುತ್ತೆ. ಸೊ ಲೆಸ್ ಕಂಡೆನ್ಸ್ಡ್ ಆಗಿರುತ್ತೆ. ಹಾಗಾಗಿ ಆ್ಯಕ್ಚುಲಿ ದೀಸ್ ಕ್ರೋಮೋಸೋಮ್ಸ್ ಆರ್ ಕಾಲ್ಡ್ ಆಸ್ ಇಂಟರ್ಫೇಸ್ ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಸಿನ್ಸ್ ದೀಸ್ ಕ್ರೋಮೋಸೋಮ್ಸ್ ಆರ್ ಲೆಸ್ ಕಂಡೆನ್ಸ್ಡ್, ದೀಸ್ ಆರ್ ನಾಟ್ ವಿಸಿಬಲ್ ಅಂಡರ್ ಮೈಕ್ರೋಸ್ಕೋಪ್. ಸೊ ಇದು ಅಷ್ಟೊಂದು ಕಂಡೆನ್ಸ್ ಆಗಿಲ್ಲದೆ ಇರೋ ಇದು ಇಮ್ಯಾಜಿನೇಷನ್ ಮಾಡ್ಕೋಬೇಕಾಗುತ್ತೆ. ಇಮ್ಯಾಜಿನೇಷನ್ ವೆರಿ ಇಂಪಾರ್ಟೆಂಟು. ಈ ನೆಕೆಡ್ ಐಯಿಂದ ನಾವು ನೋಡೋಕ್ಕಾಗಲ್ಲ, ವಿ ಕಾಂಟ್ ಸಿ ದೆಮ್. ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಇದು ಈವನ್ ಲೆಸ್ ಕಂಡೆನ್ಸ್ಡ್ ಆಗಿರೋದ್ರಿಂದ, ಸೊ ಇಂಟರ್ಫೇಸಲ್ಲಿ ಇದು ತುಂಬ ಲೆಸ್ ಕಂಡೆನ್ಸ್ಡ್ ಆಗಿರುತ್ತೆ. ಹಾಗಾಗಿ ಸೊ ಇದು ತುಂಬ ಮೈನ್ಯೂಟ್ ಇರೋದ್ರಿಂದ ವಿ ಕ್ಯಾನ್ ಸಾ ವಿತ್ ಅವರ್ ನೆಕೆಡ್ ಐಸ್. ಸೊ ಮೈಕ್ರೋಸ್ಕೋಪಲ್ಲಿ ಕೂಡ ಆಸ್ ಇಟ್ ಈಸ್ ಅ ಲೆಸ್ ಕಂಡೆನ್ಸ್ಡ್, ಸೊ ವಿ ಕಾಂಟ್ ಏಬಲ್ ಟು ಸಿ ಇನ್ ದ ಮೈಕ್ರೋಸ್ಕೋಪ್. ಓಕೆ, ದೀಸ್ ಆರ್ ನಾಟ್ ವಿಸಿಬಲ್ ಅಂಡರ್ ದ ಮೈಕ್ರೋಸ್ಕೋಪ್.
Next, moving on to the next point, the same chromosome or chromatin become highly condensed. Okay, it is going to become highly condensed in M phase. Okay, M phase ಅಲ್ಲಿ ಏನಾಗುತ್ತೆ, so as you can see in the diagram, this is the M phase. ಈ M phase ಅಲ್ಲಿ ಏನಾಗುತ್ತೆ, the same this chromosome will becomes highly condensed. Highly condensed means like this. Okay, it will become highly condensed. That's why it can be able to see under the microscope. Okay, ಸೊ ಏನಕ್ಕೆ ಹಂಗೆ ಹೈಲಿ ಕಂಡೆನ್ಸ್ಡ್ ಆಗುತ್ತೆ ಅಂದರೆ ಟು ಪ್ರಿವೆಂಟ್ ದ DNA ಡ್ಯಾಮೇಜ್, DNA ಕಟ್ ಆಗಬಾರ್ದು, ಎನಿ ಕೈಂಡ್ ಆಫ್ ಡ್ಯಾಮೇಜ್ ಆಗಬಾರ್ದು ಅಂತಂದೇಳಿ ಸೆಗ್ರಿಗೇಟ್ ಮಾಡಬೇಕಾದ್ರೆ ಡ್ಯಾಮೇಜ್, ಯಾಕಂದರೆ ಎಮ್ ಫೇಸಲ್ಲೇ ಅಲ್ವಾ ಎಲ್ಲ ಮೆಟೀರಿಯಲ್ಸು ಇಲ್ಲೆಲ್ಲ ಏನಾಗಿ ರೆಪ್ಲಿಕೇಟ್ ಆಗಿ ಟ್ರಾನ್ಸ್ಕ್ರೈಬ್ ಆಗಿ ಆಮೇಲೆ ಎಲ್ಲ ಚೆಕ್ ಆಗಿ ಇಲ್ಲಿ ಬಂದು ಮೈಟಾಸಿಸ್ ಮತ್ತು ಮಿಯೋಸಿಸ್ ಆಗುತ್ತೆ. ಇಲ್ಲಿ ಎಮ್ ಫೇಸಲ್ಲಿ ಅಂತ ಸೆಗ್ರಿಗೇಷನ್ ಆಫ್ ದ ಆ ಮೆಟೀರಿಯಲ್, ಆ ಜೆನೆಟಿಕ್ ಮೆಟೀರಿಯಲ್ ಟು ಡಾಟರ್ ಸೆಲ್ಗೆ ಸೆಗ್ರಿಗೇಟ್ ಆಗುತ್ತಲ್ವ. ಸೊ ಆ ಟೈಮಲ್ಲಿ DNA ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಬಾರ್ದು ಅಂತಂದೇಳಿ ಹೈಲಿ ಕಂಡೆನ್ಸ್ಡ್ ಆಗುತ್ತೆ. ಓಕೆ, and these highly condensed chromosomes of M phase are called as M phase chromosomes. Okay, and these M phase chromosomes are visible under microscope since these are all highly condensed. Next, moving on to the again in interphase, chromatin is again two types. Okay, so again we are talking about this interphase chromatin. So chromosome ಅಲ್ಲಿ ಏನಿರುತ್ತೆ, chromatin ಇರುತ್ತಲ್ವಾ. ಸೊ ಎನಿ ಪಾರ್ಟ್ ಆಫ್ ದಿ ಕ್ರೋಮೋಸೋಮ್ ಈಸ್ ಕಾಲ್ಡ್ ಆಸ್ ಕ್ರೊಮ್ಯಾಟಿನ್, ರೈಟ್. ಈ ಇಂಟರ್ಫೇಸಲ್ಲಿ ಇರ್ತಕ್ಕಂಥ ಕ್ರೊಮ್ಯಾಟಿನ್ ಟೂ ಟೈಪ್ಸ್ ಇದೆ. ಓಕೆ, ಅದು ಯಾವ ಅಂದರೆ ಟೂ ಟೈಪ್ಸ್ ಯಾವ ಅಂತ ಹೇಳಿದರೆ, ದ ಫಸ್ಟ್ ಒನ್ ಈಸ್ ಯು ಕ್ರೊಮ್ಯಾಟಿನ್. ಓಕೆ, ಯು ಅಂದರೆ ಟ್ರೂ ಕ್ರೊಮ್ಯಾಟಿನ್ ಅಂತ ಹೇಳ್ತೀವಿ, ಯು ಕ್ರೊಮ್ಯಾಟಿನ್, ಆ್ಯಂಡ್ ದಿಸ್ ಈಸ್ ಹೆಟ್ರೋಕ್ರೊಮ್ಯಾಟಿನ್. ಓಕೆ, ಹೆಟ್ರೋಕ್ರೊಮ್ಯಾಟಿನ್, ಟೂ ಟೈಪ್ಸ್, ಯು ಕ್ರೊಮ್ಯಾಟಿನ್ ಆ್ಯಂಡ್ ಹೆಟ್ರೋಕ್ರೊಮ್ಯಾಟಿನ್. ಹಿಯರ್ moving on to the next point, a part of interphase chromatin is relatively less condensed and it is called as euchromatin. Again ಇದು ಲೆಸ್ ಕಂಡೆನ್ಸ್ಡ್ ಆಗಿದೆ, ಮತ್ತು ಇದರಲ್ಲಿ ಮತ್ತೆ ಇದು ತುಂಬ ಲೆಸ್ ಕಂಡೆನ್ಸ್ಡ್ ಆಗಿದೆ ಅಲ್ವಾ. ಸೊ ಅಂಥ ಪಾರ್ಟಿಗೆ ನಾವು euchromatin ಅಂತ ಹೇಳ್ತೀವಿ, which is even more less condensed. Okay, which is even relatively less condensed, that is called as euchromatin. Next, chromatin is transcriptionally active and this one is transcriptionally active. ಅಂದರೆ ಇವಾಗ ನಾವು ಒಂದು ಟ್ರಾನ್ಸ್ಕ್ರಿಪ್ಷನ್ ಆಗಬೇಕು ಅಂದರೆ, ಇವಾಗ ಇದು ಹಿಂಗೆ ತುಂಬ ಕಾಯಿಲ್ಡ್ ಆಗಿದೆ ಅಂದರೆ ನಾವು ಟ್ರಾನ್ಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಇವಾಗ ರಿಕಾಂಬಿನೇಷನಲ್ಲಿ ರೆಪ್ಲಿಕೇಶನ್ ಮಾಡಬೇಕಾದ್ರೆ ಅದೇನಾಗುತ್ತೆ, ಅದು ಹಿಂಗೆಲ್ಲ ಬಿಡಿಸ್ಕೊತಾ ಹೋಗುತ್ತೆ ಅಲ್ವಾ, ದೆನ್ ಓನ್ಲಿ ಯು ಕ್ಯಾನ್ ಏಬಲ್ ಟು ಟ್ರಾನ್ಸ್ಕ್ರೈಬ್ ಲೈಕ್ ದಿಸ್. ಸೊ ಇದು ಲೆಸ್ ಕಂಡೆನ್ಸ್ ಆಗಿರೋದ್ರಿಂದ ಇದು ಟ್ರಾನ್ಸ್ಕ್ರಿಪ್ಷನಲ್ಲಿ ಆಕ್ಟಿವ್ ಆಗಿರುತ್ತೆ. ಆ್ಯಂಡ್ ಮೂವಿಂಗ್ ಆನ್ ಟು ನೆಕ್ಸ್ಟ್ ಪಾಯಿಂಟ್, ಕ್ರೊಮ್ಯಾಟಿನ್ ರೆಪ್ಲಿಕೇಟ್ಸ್ ಇನ್ ಅರ್ಲಿ ಎಸ್ ಫೇಸ್. ಸೊ ದಿಸ್ ಕ್ರೊಮ್ಯಾಟಿನ್ ಎಲ್ಲಿ ರೆಪ್ಲಿಕೇಟ್ ಆಗುತ್ತೆ, ಇನ್ ದ ಅರ್ಲಿ ಎಸ್ ಫೇಸ್. ಈ ಎಸ್ ಫೇಸಲ್ಲಿ ಕ್ರೊಮ್ಯಾಟಿನ್ ಇಲ್ಲಿನೇ ರೆಪ್ಲಿಕೇಶನು ಅದೆಲ್ಲ ಟ್ರಾನ್ಸ್ಕ್ರಿಪ್ಷನು ಎಲ್ಲ ಆಗೋದು, ಆಯಿತಾ, ರೆಪ್ಲಿಕೇಶನ್ ಆಗೋದು ಇಲ್ಲಿ, ಆಯಿತಾ. ಎ ಪಾರ್ಟ್ ಆಫ್ ಇಂಟರ್ಫೇಸ್ chromatin is relatively more condensed, with some parts are highly condensed as M phase. This is called as heterochromatin. So ಇದು ಲೆಸ್ ಕಂಡೆನ್ಸ್ಡ್ ಆದರೆ ಆಬ್ವಿಯಸ್ಲಿ ಹೆಟ್ರೋಕ್ರೊಮ್ಯಾಟಿನ್ ಏನಾಗುತ್ತೆ, ಇಟ್ ಈಸ್ ಹೈಲಿ ಕಂಡೆನ್ಸ್ಡ್. ಇವಾಗ ಈ ಕ್ರೊಮ್ಯಾಟಿನ್ ಅಲ್ಲಿ ಸ್ವಲ್ಪ ಹೈಲಿ ಕಂಡೆನ್ಸ್ಡ್ ಆಗಿರೋದು ಈ ಪಾರ್ಟ್ ಅಂತ ತಗೊಂಡ್ರೆ, ದಿಸ್ ಈಸ್ ಆಕ್ಚುಲಿ euchromatin. ಓಕೆ, ವಿಚ್ ಈಸ್ ಹೈಲಿ ಕಂಡೆನ್ಸ್ಡ್ as like that of the M phase chromatin. Okay, as like that of the M phase chromatin. That's why it is an heterochromatin. Obviously if it is this much coiled, so it is transcriptionally inactive. Which one? Heterochromatin. Okay, next, heterochromatin replicates in late S phase. Okay, early S phase alli euchromatin ಆಗುತ್ತೆ, late S phase alli heterochromatin replicate ಆಗುತ್ತೆ. Again, next, moving on to the again, this heterochromatin is again of two types. Okay, this is again of two types. Which are those? The first one is constitute heterochromatin, second one facultative heterochromatin. So this heterochromatin is again of two types. The first one is constitutive heterochromatin, second one here it is facultative heterochromatin. Okay, here let us look at what is this constitutive heterochromatin. Here heterochromatin that is permanently condensed in all cell types. So ನೀವು ಯಾವುದೇ ಸೆಲ್ ಟೈಪ್ಸ್ ಅಲ್ಲಿ ಇದು ಪರ್ಮನೆಂಟ್ ಆಗಿ ಕಂಡೆನ್ಸ್ಡ್ ಆಗಿರ್ತಕ್ಕಂಥದ್ದನ್ನ ಕಾನ್ಸ್ಟಿಟ್ಯೂಟಿವ್ ಕ್ರೊಮ್ಯಾಟಿನ್ ಅಂತ ಹೇಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಏನಾಗುತ್ತೆ ಗೊತ್ತಾ, ಇದು ಕ್ರೊಮ್ಯಾಟಿನ್ ಅಂತಂದ್ರೆ ಇದು ಕಾಯಿಲ್ಡ್ ಆಗಿದೆನಾ, ದೆನ್ ಇಟ್ ವಿಲ್ ಬಿಕಮ್ highly coiled like this. Okay, highly coiled, and it also this highly coiled one may get reversible ಇದೆ, ಇದು ಮತ್ತೆ ಲೂಸ್ ಕೂಡ ಆಗ್ಬೋದು, ಆಯ್ತಾ. ಬಟ್ ಇನ್ ಸಮ್ ಆಫ್ ದ ಸೆಲ್ ಟೈಪ್ಸ್ ಏನಾಗುತ್ತೆ, ಈ ಏನು ಹೆಟ್ರೋಕ್ರೊಮ್ಯಾಟಿನ್ ಇದೆಯಲ್ವಾ, ಇದು ಹೀಗೇನೆ ಇರುತ್ತೆ, ಇದು ಈ ಕಡೆ ಆಗಿ ಚೇಂಜ್ ಆಗಲ್ಲ, ಹೀಗೇನೆ ಇರುತ್ತೆ. ಅಂಥ ಕ್ರೊಮ್ಯಾಟಿನ್ಗೆ ನಾವು ಕಾನ್ಸ್ಟಿಟ್ಯೂಟಿವ್ ಹೆಟ್ರೋಕ್ರೊಮ್ಯಾಟಿನ್ ಅಂತ ಕರಿತೀವಿ. ಆ್ಯಂಡ್ ಕಮಿಂಗ್ ಟು ದಿ ಇದಕ್ಕೆ ಎಕ್ಸಾಂಪಲ್ ಹೇಳೋದಾದ್ರೆ ಯಾವ ಹೆಟ್ರೋಕ್ರೊಮ್ಯಾಟಿನ್ ಕಾನ್ಸ್ಟಿಟ್ಯೂಟಿವ್ ಹೆಟ್ರೋಕ್ರೊಮ್ಯಾಟಿನ್ ಅಂದರೆ, ನೀವು ಸೆಂಟ್ರೋಮಿಯರ್ ಇರುತ್ತಲ್ಲ, ಸೊ ಸೆಂಟ್ರೋಮಿಯರ್ ಅಂದರೆ ಹಿಯರ್, ಸೊ ಇದು ಕ್ರೋಮೋಸೋಮ್ನ ಈ ಥರ ಡ್ರಾ ಮಾಡ್ತೀವಲ್ಲ, ಸೊ ಇದಕ್ಕೆ ನಾವು ಏನಂತ ಹೇಳ್ತೀವಿ, ಸೆಂಟ್ರೋಮಿಯರ್ ಅಂತ ಹೇಳ್ತೀವಲ್ವ. ಈ ಸೆಂಟ್ರೋಮಿಯರಲ್ಲಿ ಬರ್ತಕ್ಕಂಥ ಕ್ರೊಮ್ಯಾಟಿನು ಅದು ಕಾನ್ಸ್ಟಿಟ್ಯೂಟಿವ್ ಹೆಟ್ರೋಕ್ರೊಮ್ಯಾಟಿನ್ ಆಗಿರುತ್ತೆ.
ಓಕೆ, ನೆಕ್ಸ್ಟ್ ಮೂವಿಂಗ್ ಆನ್ ಟು ದಿ ಫ್ಯಾಕಲ್ಟೇಟಿವ್ ಅಂತ ಹೇಳಿದಾಗ, ಸೊ ಈ ವರ್ಡ್ ಮೀನಿಂಗ್ ಹೇಗಿದೆ ನೋಡಿ. ಫ್ಯಾಕಲ್ಟೇಟಿವ್ ಅಂದರೆ ಕೆಲವೊಂದ್ಸರಿ ಅದು ಕಂಡೆನ್ಸ್ಡ್ ಆಗಿರುತ್ತೆ, ಒಂದೊಂದ್ಸರಿ ಲೆಸ್ ಕಂಡೆನ್ಸ್ಡ್ ಆಗಿರುತ್ತೆ, ಆ ಥರ. ಹೆಟ್ರೋಕ್ರೋಮೆಟಿನ್ ದಟ್ ವೇರೀಸ್ ಬಿಟ್ವೀನ್ ಸೆಲ್ ಟೈಪ್ಸ್ ಅಟ್ ಡಿಫ್ರೆಂಟ್ ಡೆವಲಪ್ಮೆಂಟಲ್ ಸ್ಟೇಜಸ್. ಅಂದರೆ ಸಮ್ಟೈಮ್ಸ್ ಇಟ್ ವಿಲ್ ಬಿ ಕಂಡೆನ್ಸ್ಡ್ ಆ್ಯಂಡ್ ದೆನ್ ಅಗೇನ್ ಇಟ್ ಮೈಟ್ ಗೋ ಟು ಲೆಸ್ ಕಂಡೆನ್ಸ್ ಸ್ಟೇಜ್. ಆ ಥರ ಇರ್ತಕ್ಕಂಥ ಹೆಟ್ರೋಕ್ರೋಮ್ಯಾಟಿನ್ಗೆ ಫ್ಯಾಕಲ್ಟೇಟಿವ್ ಹೆಟ್ರೋಕ್ರೋಮ್ಯಾಟಿನ್ ಅಂತ ಹೇಳ್ತೀವಿ. ಓಕೆ, ಅದಕ್ಕೊಂದು ಎಕ್ಸಾಂಪಲ್ಸ್ ಹೇಳೋದಾದ್ರೆ 1 X ಕ್ರೋಮೋಸೋಮ್ ಆಫ್ ಫೀಮೇಲ್ ಹ್ಯೂಮನ್ಸ್. ಓಕೆ, ಆ ಬಾಡಿ ಅದು ಫ್ಯಾಕಲ್ಟೇಟಿವ್ ಹೆಟ್ರೋಕ್ರೋಮ್ಯಾಟಿನ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್ಸ್ ಹಿಯರ್. Okay, coming to the E. coli is about 2 micron in length. So E. coli length 2 micron in length. Okay, and its genome is 4.6 mbp. Okay, its genome is 4.6 mbp. mbp ಅಂದ್ರೆ ಮಿಲಿಯನ್ಸ್ ಬೇಸ್ ಫೇರ್ ಅಂತಂದೇಳಿ, ಮಿಲಿಯನ್ಸ್ ಅಷ್ಟು ಇದೆ E. coli ಇದು. ಅದು ಲೆಂತ್ ಇರೋದು ಜಸ್ಟ್ 2 ಮೈಕ್ರಾನು, ಬಟ್ ಅದ್ರದ್ದು ಜೀನೋಮ್ ನೋಡಿ ಎಷ್ಟು ದೊಡ್ಡದಿದೆ. ಓಕೆ, ಇಟ್ಸ್ ಲೈಕ್ ದಟ್. And in linearized form, the DNA measures about 1.6 millimeter in length and occupied a free volume about 1000 times greater than the cell volume. Okay, so E. coli ಬಗ್ಗೆ ಹೇಳಿದಾಗ, ಸೊ ಇಲ್ಲಿ ಹೆಂಗಿರುತ್ತೆ ಡಿ ಎನ್ ಎ ಹೆಂಗಿರುತ್ತೆ, ಯೂಶಲ್ ಆಗಿ ಹೆಂಗಿರುತ್ತೆ ಅಲ್ವಾ. ಸೊ ಈ ಡಿ ಎನ್ ಎನ ಲೀನಿಯರ್ ಆಗಿ ಈ ಥರ ಮಾಡಿದಾಗ, ಸೊ ಅದು ಎಷ್ಟು ಲೆಂತ್ ಆಗುತ್ತೆ ಅಂದರೆ 1.6 ಮಿಲಿಮೀಟರ್ ಅಷ್ಟು ಲೆಂತ್ ಆಗುತ್ತೆ. ಓಕೆ, ಆ್ಯಂಡ್ ಇಟ್ ಅಕ್ಯುಪೈಸ್ ಎ ಫ್ರೀ ವಾಲ್ಯೂಮ್ ಅಬೌಟ್ 1000 ಟೈಮ್ಸ್ ಗ್ರೇಟರ್ ದನ್ ದ ಸೆಲ್ ವಾಲ್ಯೂಮ್. ಇಫ್ ಯು ಟೇಕ್ ದಿಸ್ ಸೆಲ್ ವಾಲ್ಯೂಮ್ ನೋಡಿದಾಗ 1000 ಟೈಮ್ಸ್ ಗ್ರೇಟರ್ ದನ್ ದ ಸೆಲ್ ವಾಲ್ಯೂಮ್ ಇರುತ್ತೆ. ಓಕೆ, ದೆನ್ ಮೂವಿಂಗ್ ಆನ್ ಟು ದಿ ಇದು E. coli ಇದಾದರೆ ದೆನ್ ಹ್ಯೂಮನ್ಸ್ ಏನಾಗಿರುತ್ತೆ. ಓಕೆ, ಹ್ಯೂಮನ್ಸ್ ನೋಡಿದ್ರೆ ನ್ಯೂಕ್ಲಿಯಸ್ ಈಸ್ 6 ಮೈಕ್ರಾನ್ ಇನ್ ಸೈಜ್. ಓಕೆ, ಇದು 2 ಮೈಕ್ರಾನ್ ಆಯಿತು E. coliಯಲ್ಲಿ. ಹ್ಯೂಮನ್ಸಲ್ಲಿ 6 ಮೈಕ್ರಾನ್ ಇನ್ ಸೈಜ್ ಆ್ಯಂಡ್ ಈಚ್ ಡಿಪ್ಲಾಯ್ಡ್ ಸೆಲ್ ಕಂಟೈನ್ಸ್ 6.4 into 10 to the power of 9 ನ್ಯೂಕ್ಲಿಯೋಟೈಡ್ಸ್. Okay, and the length of such DNA is about 2 meter, that is 6 feet. Okay, DNA length ಎಷ್ಟಿರುತ್ತೆ 6 feet ಅಷ್ಟಿರುತ್ತೆ. just imagine a 6 feet person, so how long he is. so ಅಷ್ಟು ಲೆಂತ್ DNA ಇರುತ್ತೆ. Okay, then that free DNA occupies a volume about 10,000 times greater than the cell volume. ಸೊ ನಾವು ಹ್ಯೂಮನ್ಸ್ ಬಗ್ಗೆ ಹೇಳ್ತಿದ್ವಲ್ಲ, ಇದರಲ್ಲಿ ಏನಾಗುತ್ತೆ ಅದು 1000 ಟೈಮ್ಸ್ ಗ್ರೇಟರು, ಇಲ್ಲಿ ಏನಾಗುತ್ತೆ 10,000 ಟೈಮ್ಸ್ ಗ್ರೇಟರ್ ವಾಲ್ಯೂಮ್ ದನ್ ದ ಸೆಲ್ ವಾಲ್ಯೂಮ್ ಅಷ್ಟು ಇರುತ್ತೆ. ಸೊ in both the E. coli and human cells, the DNA must be folded and condensed to accumulate a DNA into the cell. So if you think this is the cell, okay, cell ಅಲ್ಲಿ DNA ನ ಇದು ಮಾಡಬೇಕು ಅಂದರೆ ಹಿಂಗೆ 6 feet ಅಷ್ಟು ಇರೋದನ್ನ ಇಷ್ಟು ಚಿಕ್ಕ ಸೆಲ್ಲಲ್ಲಿ ಇಡ್ಸೋಕ್ಕೆ ಆಗಲ್ಲ. ಸೊ ದಟ್ ವೈ ಇಟ್ ಶುಡ್ ಬಿ ಫೋಲ್ಡೆಡ್ ಲೈಕ್ ದಿಸ್. ಇಟ್ ಶುಡ್ ಬಿ ಫೋಲ್ಡೆಡ್ ಆ್ಯಂಡ್ ಆಲ್ಸೋ ಇಟ್ ಶುಡ್ ಬಿ ಕಂಡೆನ್ಸ್ಡ್. ಸೊ ದೆನ್ ಓನ್ಲಿ ಯು ಕ್ಯಾನ್ ಏಬಲ್ ಟು ಅಕ್ಯುಮುಲೇಟ್ ಇನ್ಸೈಡ್ ದ cell. So, and coming to moving on to the next point, proteins are complexed with both prokaryotic eukaryotic DNA. Okay, if you think this is the DNA. Okay, so in prokaryotes both eukaryotes ಅಲ್ಲಿ ಏನಾಗಿದೆ DNA ಜೊತೆಗೆ ಪ್ಲಸ್ ಪ್ರೋಟೀನ್ಸು ಕೂಡ ಕಂಬೈಂಡ್ ಆಗಿದೆ. ಸೊ ದಟ್ ಈ ಪ್ರೋಟೀನ್ಸ್ ಆ್ಯಕ್ಚುಲಿ ಏನು ಮಾಡುತ್ತೆ, ವಿಚ್ ಹೆಲ್ಪ್ಸ್ ಇನ್ ದ ಫೋಲ್ಡಿಂಗ್ ಆ್ಯಂಡ್ ಕಂಡೆನ್ಸೇಷನ್ ಆಫ್ ದ DNA. ದಟ್ಸ್ ವೈ ಪ್ರೋಟೀನ್ಸ್ ಇರುತ್ತೆ. The DNA cannot be folded by itself due to electric repulsion between the negative charged phosphates of the phosphodiester backbone. This phosphodiester backbone ನೀವು DNA helix model ಇದೆಯಲ್ವಾ, ಸೊ ಅಲ್ಲಿ ಇಫ್ ಯು ತರೋ ಇನ್ ದಟ್ ಈ ಪಾಯಿಂಟ್ ಅರ್ಥ ಆಗುತ್ತೆ. ಸೊ ದೇರ್ ಯು ಕ್ಯಾನ್ ಸಿ ದಟ್ ಬ್ಯಾಕ್ಬೋನ್ ಯಾವುದು ಅಲ್ಲಿ ಫಾಸ್ಫೋಡೈಸ್ಟರ್ ಬಾಂಡ್. ಓಕೆ, ಸೊ DNA ಅದು ಏನಕ್ಕೆ ಅದು ಫೋಲ್ಡ್ ಆಗಲ್ಲ ಅಂತಂದರೆ ಡ್ಯೂ ಟು ಎಲೆಕ್ಟ್ರಿಕ್ ರಿಪಲ್ಷನ್ ಬಿಟ್ವೀನ್ ದ ನೆಗೆಟಿವ್ಲಿ ಚಾರ್ಜ್ಡ್ ಫಾಸ್ಫೇಟ್ಸ್. That's why hence positively charged proteins are needed. Okay, those are needed or complex means combined with the DNA, so that this repulsion ಅವಾಗ ನೆಗೆಟಿವ್ ಚಾರ್ಜ್ ಫಾಸ್ಫೇಟ್ ರಿಪಲ್ಷನ್ ಕ್ಯಾನ್ಸಲ್ ಆಗಿ ಅವೇನಾಗುತ್ತೆ ಕಂಡೆನ್ಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ನ್ಯೂಟ್ರಲೈಸ್ ಸೊ ಕಾಂಪ್ಲೆಕ್ಸ್ ವಿತ್ DNA ಟು ನ್ಯೂಟ್ರಲೈಸ್ ದ ಎಲೆಕ್ಟ್ರಿಕ್ ರಿಪಲ್ಷನ್ ಬಿಟ್ವೀನ್ ದ ನೆಗೆಟಿವ್ಲಿ ಚಾರ್ಜ್ಡ್ ಫಾಸ್ಫೇಟ್ ಆಫ್ ದ DNA. ಸೊ ದಟ್ಸ್ ವೈ ದ ಪ್ರೋಟೀನ್ಸ್ ಇಂಪಾರ್ಟೆಂಟ್ ಪಾಯಿಂಟ್ ಇವೆಲ್ಲ. ದಸ್ ಪ್ರೋಟೀನ್ಸ್ ಎನೇಬಲ್ ದ ಕಂಡೆನ್ಸೇಷನ್ ಆರ್ ಕಾಯಿಲಿಂಗ್ ಆರ್ ಕಾಂಪ್ಯಾಕ್ಷನ್ ಆಫ್ ದ ಕ್ರೊಮ್ಯಾಟಿನ್. ಇಷ್ಟು ಮಾಡಿದ್ದೀನಲ್ವಾ, ಇದು ನಿಮಗೆ ಜೆನೆಟಿಕ್ಸು ಅಥವಾ ಮೈಕ್ರೋ ಮಾಲಿಕ್ಯುಲರ್ ಬಯಾಲಜಿ ಬೇಸಿಕ್ ಇದು ಇಲ್ಲ ಎಷ್ಟು ಇದು ನಿಮಗೆ ನೆಕ್ಸ್ಟು ಇನ್ ಡೆಪ್ತಾಗಿ ಕಲಿಯೋಕ್ಕೆ ಈ ಪಾಯಿಂಟ್ಸು ತುಂಬಾ ಹೆಲ್ಪ್ ಆಗುತ್ತೆ. ಆಯಿತಾ, ಕಾನ್ಸಂಟ್ರೇಟ್ ಮಾಡಿ ರಿಪೀಟೆಡ್ ಆಗಿ ಯು ಶುಡ್. ಅಂದರೆ ಒಂದ್ಸರಿ ನೀವು ಓದೋದ್ರಿಂದ ಒಂದ್ಸರಿ ನೋಡೋದ್ರಿಂದ ನಿಮ್ಗೆ ಯಾವುದು ನೆನಪಿರಲ್ಲ. ಸೊ ಯು ಹ್ಯಾವ್ ಟು ಕಮಿಟೆಡ್, ಯು ಹ್ಯಾವ್ ಟು ಡೂ ಇಟ್ ಅಗೇನ್ ಆ್ಯಂಡ್ ಅಗೇನ್, ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಓಕೆ, ಇನ್ನು ನೆಕ್ಸ್ಟ್ ಇದರಲ್ಲಿ ನಾನು ಯೂಕ್ಯಾರಿಟಿಕ್ ಕ್ರೋಮೋಸೋಮ್ಸು, ಆಮೇಲೆ ಮತ್ತು ಬ್ಯಾಕ್ಟೀರಿಯಲ್ ಕ್ರೋಮೋಸೋಮ್ಸ್ ಆ್ಯಂಡ್ ದೆನ್ ಆರ್ಕಿಯನ್ ಕ್ರೋಮೋಸೋಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಐ ಆಮ್ ಹೋಪಿಂಗ್ ದಟ್ ದಿಸ್ ವಿಡಿಯೋ ವಿಲ್ ಬಿ helpful. If you like this video, please do share and subscribe. Thank you everyone.